ಯಾವ ಮಟ್ಟಕ್ಕೆ ಇಳಿದಿದ್ದೀರಿ ನೀವು? ಟೆರರಿಸ್ಟ್ಗಳು ಅಂದ್ರೆ ಏನು? ಕಳ್ಳರಿಗಿಂತ ಕಡೆಯವರು. ಅವರು ಧೈರ್ಯಶಾಲಿಗಳಲ್ಲ, ರಣಹೇಡಿಗಳವರು. ಈ ರಣಹೇಡಿಗಳಿಗೆ ಯಾರು ಸಹಕಾರ ಕೊಡ್ತಾರೋ ಅವರು ಕೂಡ ರಣಹೇಡಿಗಳೇ. ಟೆರರಿಸಂ ಅಲ್ಲಿ ಎರಡು ರೀತಿ ಇದೆ. ಬೇರೆ ದೇಶದ ನೆಲದಿಂದ ಬಂದು ನಮ್ಮ ರಕ್ತವನ್ನ ನೋಡ್ತಕ್ಕಂಥವರು, ಅವರು ಕೂಡ ಭಯೋತ್ಪಾದಕರು. ನಮ್ಮ ದೇಶದ ಈ ಪುಣ್ಯ ಭೂಮಿಯಿಂದ ಹೊರಗಡೆ ಹೋಗಿ ನಿಂತು ಮಾತಾಡ್ತಕ್ಕಂಥವರು ನಮ್ಮ ವಿರುದ್ಧವಾಗಿ, ಅವರೂ ಕೂಡ ದೇಶದ್ರೋಹಿಗಳು. ಜೊತೆಗೆ ಅವರು ಭಯೋತ್ಪಾದಕರೇ. ಅದ್ಯಾರು ಅಂತ ನಾನು ಎದುರೋದಿಲ್ಲ, ನಿಮಗೆ ಗೊತ್ತಾಗ್ತದೆ ಮಾತಾಡ್ತಾರೆ. ಮೋದಿಯವರು ಸುಮ್ಮನೆ ಇರ್ತಾರ? ನಮ್ಮ ಕಾರ್ಯಕರ್ತರು ಸುಮ್ಮನೆ ಇರ್ತಾರ? ಯಾರು ನೀವು ನಿನ್ನೆ ರಕ್ತ ಕಾರುವಂತೆ ಮಾಡಿದ್ದೀರೋ, 28 ಜೀವಗಳನ್ನು ತೆಗೆದಿದ್ದೀರೋ, ನಿಮ್ಮ ರುಂಡಿ ಚೆಂಡಾಡುವ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ. ಬಿಡೋದಿಲ್ಲ. ಮಾನ್ಯ ಹಿಂದೂ ಸಮುದಾಯದ ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ. ನೀವು ಏನು ಮಾಡ್ತಿದ್ದೀರಲ್ಲ, ಹಿಂದುತ್ವವನ್ನೇ ಕೀಳಾಗಿ ನೋಡ್ತಕ್ಕಂಥ ಕೆಲಸ ಮಾಡಿ. ಯಾರು ಹಿಂದುತ್ವದ ವಿರುದ್ಧ ಮಾಡ್ತಾರೋ ಅವರಿಗೆ ನೀವೇ ಸಹಕಾರಿ ಆದ್ರೆ ನಿಮ್ಮ ಮಕ್ಕಳ ರುಂಡವು ಮುಂದೆ ಚುಂಡಾಡ್ತಕ್ಕಂಥ ಕೆಲಸವನ್ನು ಅವರೇ ಮಾಡ್ತಾರೆ. ಬೇಕಾ ನಿಮಗಿದು? ಆ ತಾಯಿಯಂದ್ರು ಮಕ್ಕಳನ್ನ ಇಟ್ಕೊಂಡು ಅಳ್ತಾ ಇದ್ರಲ್ಲ, ಟಿವಿಯಲ್ಲಿ ನೋಡಿದ್ರಲ್ಲ, ತಿಳ್ಕೊಳ್ಳಿ. ನಿಮ್ಮ ಮಕ್ಕಳನ್ನು ಈ ರೀತಿ ಆದ್ರೆ ನೀವ್ ಯಾವ ರೀತಿ ನಾಳೆ ಇರ್ತೀರಿ ಯೋಚನೆ ಮಾಡಿ. ಈಗಲಾದ್ರೂ ಒಂದಾಗಬಾರ್ದ? ಒಗ್ಗಟ್ಟಾಗಬಾರ್ದ? ಹಿಂದೂ ನಾವೆಲ್ಲ ಒಂದು ಅಂತ ಹೇಳಬಾರ್ದ? ಯಾವ ಕಾರಣಕ್ಕೆ ಹಿಂದುತ್ವದ ಮೇಲೆ ಅಗತ್ಯವನ್ನು ತೀರಿಸಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ? ಕಾಂಗ್ರೆಸ್ ಮರ್ತು ಬಿಡಿ. ಈ ಕಾಂಗ್ರೆಸ್ ಹಿಂದೂ ರಕ್ತವನ್ನ ಕುಡಿದು ಬದುಕಬೇಕು ಅಂತ ನೋಡ್ತಾ ಇದೆ. ಹಿಂದೂ ರಕ್ತ ಬೇಕು ಅವರಿಗೆ. ಆದ್ರೆ ನಮಗೆ ರಕ್ತ ಯಾರಿಗೂ ಬೇಡ. ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ದೇಶದ ಒಗ್ಗಟ್ಟು ಬೇಕು. ಭಾರತ ಮಾತೆ ಎಲ್ಲ ರಾಷ್ಟ್ರಗಳ ಮುಂದೆ ತಲೆ ಎತ್ತಿ ಗೌರವದಿಂದ ನಡೆಯಬೇಕು. ಭಾರತ ಮಾತೆ ಅದೇ ನಮಗೆ ಬೇಕಾಗಿರೋದು. ಜನಾಕ್ರೋಶ ಯಾತ್ರೆಯಲ್ಲಿ ಬಂದಿದ್ದೇವೆ. ಈ ಸರ್ಕಾರ ಅಭಿವೃದ್ಧಿ ಮಾಡಿಲ್ಲ ಅಂತ ಬಹಳ ಹೇಳ್ತಾರೆ. ನಾನು ಕೂಡ MLC ಆಗಿದ್ರು